1736 ಆಗಸ್ಟ್ 15ರಂದು ಸಂಗೊಳ್ಳಿ ರಾಯಣ್ಣವರು ಹುಟ್ಟಿದಂತ ದಿನ ಇವತ್ತು. ಸ್ವಾತಂತ್ರ್ಯದ ಜೊತೆಗೆ ಇವತ್ತು ಸಂಗೊಳ್ಳಿ ರಾಯಣ್ಣವನ್ನ ಜನ್ಮದಿನವನ್ನು ಆಚರಿಸ್ತಾ ಇದ್ದೀವಿ ನಾವು. ಸರ್ಕಾರ 75ನೇ ಸ್ವಾತಂತ್ರ್ಯೋತ್ಸವ ಒಂದು ಅಮೃತ ಮಹೋತ್ಸವ ಈ ಕಾರ್ಯಕ್ರಮದಿಂದ ಸಂಗೊಳ್ಳಿ ರಾಯಣ್ಣನ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಅವರ ಫೋಟೋವನ್ನಿಟ್ಟು ಪೂಜೆ ಮಾಡಬೇಕಂತ ಸರ್ಕಾರದಿಂದ ಆದೇಶದ ಸರ್ಕಾರಕ್ಕೆ ನಾವೆಲ್ಲರೂ ಅಭಿನಂದಿಸ್ತೀವಿ. ಸಂಗೊಳ್ಳಿ ರಾಯಣ್ಣವರು ಈ ಸ್ವಾತಂತ್ರ್ಯ ಏನು ಹೋರಾಟ ಇದಲ್ಲ, 1947 ನಮ್ಗೆ ಸ್ವಾತಂತ್ರ್ಯ ಸಿಕ್ತು. 1942, 35 ಈ ಮಹಾತ್ಮ ಗಾಂಧೀಜಿಯವರು ಬಂದ ನಂತರ ಸ್ವಾತಂತ್ರ್ಯ ಬಗ್ಗೆ ಒಂದು ಹೋರಾಟ ಮಾಡಕ್ ಪ್ರಾರಂಭ ಮಾಡಿದ್ರು. ಬಟ್ ಅದಕ್ಕಿಂತಲೂ ಮುಂಚೆನೆ 1830ರಾಗ ಸಂಗೊಳ್ಳಿ ರಾಯಣ್ಣವರು ಅವಾಗೇ ಬ್ರಿಟಿಷರನ್ನ ಭಾರತದಿಂದ ಓಡಿಸಬೇಕು, ಸ್ವಾತಂತ್ರ್ಯವನ್ನ ಒಂದು 100 ವರ್ಷ ಮೊದಲು ಈ ಎಲ್ಲ ನಮ್ಮ ಭಾರತದ ಎಲ್ಲರೂ ಒಕ್ಕಟ್ಟಾಗಿ ಹೋರಾಟ ಮಾಡೋಕ್ಕಿಂತ ಮುಂಚೆ ಒಂದು 100 ವರ್ಷ ಮೊದಲು ಬ್ರಿಟಿಷರನ್ನ ಭಾರತದಿಂದ ಓಡಿಸಬೇಕಂತ ಹೇಳಿ ಕಿತ್ತೂರು ಚೆನ್ನಮ್ಮಗ ಅವ್ರ ಜೊತೆ ನಿಂತು ಹೋರಾಡಿದವರು. ಅವರು ಯಾವುದೇ ಒಂದು ಆಶೆ ಆಮಿಷಗಳಿಗೆ ಆಗಿನ ಟೈಮ್ದಾಗ ಅವ್ರಿಗೆ ಎಷ್ಟು ಒಂದು 100 ಎಕರೆ ಭೂಮಿ ಕೊಡ್ತಿದ್ರು ಬ್ರಿಟಿಷರು. ಅವ್ರು ಹೇಳಿದ್ರೆ ರಾಜ ಆಗಿರ್ಬೋದಾಗಿತ್ತು ಅವರೇ. ಆದ್ರೂ ಅದನ್ನ ಮಾಡದೆ ಈ ಮಣ್ಣಿನ ಒಂದು ಋಣ ಮುಟ್ಟಿಸಬೇಕು, ಸ್ವಾತಂತ್ರ್ಯ ಮಾಡ್ಬೇಕಂತ ಹೇಳಿಸಿಂದ ಹೋರಾಡಿ ಅವರು ತಮ್ಮ ಪ್ರಾಣವನ್ನ ನಮ್ಮ ಜನತೆಯ ಸಲುವಾಗಿ ಮುಡುಪಾಗಿಡ್ತಾರೆ. ಅದೇ ರೀತಿ ನಾವೇನಿದೇವಲ್ಲ ಹಾಲುಮತ ಸಮಾಜದವರು ಇಲ್ಲಿದೇವಲ್ಲ, ಇನ್ನ ಶಿಕ್ಷಣ ಹೆಚ್ಚಿಗೆ ಕಲಿಬೇಕು, ನಮ್ಮಲ್ಲಿ ಶಿಕ್ಷಣ ಇದು ಆಗ್ಬೇಕು. ಈ ವಿಕಾಸ ಮಾನವರು ತಿಳಿಸಿಂದ ಕಳ್ಳಂದಡ್ಡಿ ಹುಡುಗ 99.36 ಒಂದು 4 ಮಾರ್ಕ್ ತಗೊಂಡಿದ್ರು. ಸ್ಟೇಟಿಗೆ ಫಸ್ಟ್. ನಮ್ಮ ಅರಕೇರಿ ಹೈಸ್ಕೂಲ್ಗೆ ಫಸ್ಟ್ ಬಂದಾನ. ಅವನಿಗೆ ಕರೆಸಿ ಸನ್ಮಾನ ಮಾಡ್ಬೇಕು ಮಾಡಿದ್ದೇವೆ. ಈ ಸರ ಈ ಕೋವಿಡ್ ಇದ್ದಿದ್ರಿಂದ ಯಾವುದೋ ಕಾರ್ಯಕ್ರಮ ಮಾಡಲ್ಲ. ಜನವರಿಗೆ ಎಲ್ಲ ಹುಡುಗರು ಇರ್ತಾರೆ. ಅವ್ನ ಒಬ್ಬಿಗೆ ಸನ್ಮಾನ ಮಾಡಿದ್ರೆ ಹುಡುಗರಿಗೆ ಗೊತ್ತಾಗೋದಿಲ್ಲ. ಅದು ಎಲ್ಲ ಹುಡುಗರು ಇದ್ದಾಗ ನಮ್ಮ ಇದರಿಂದ ಸನ್ಮಾನ ಮಾಡಿಸಿಂದ ಅವ್ನಿಗೆ ಪ್ರೋತ್ಸಾಹ ಮಾಡ್ಬೇಕಂತೇಳಿ ನಾವು ನಿರ್ಧಾರ ಮಾಡಿಸಿಂದ ಅದು ಇಲ್ಲಿಗೆ ತಟೀರ್ ಹೋಗಿ ಮಾಡ್ಬೇಕಂತ ಮಾಡಿದ್ದೆವು. ಅದು ಯಾರಿಗೆ ಗೊತ್ತಾಗೋದಿಲ್ಲ, ಭಾಳ ಮಂದಿಗೆ ಮಾಡಿದ್ರೆ. ಇನ್ನ ನಿಮ್ಮಂತ ಹುಡುಗರು ಒಂದು 100 ಹುಡುಗರು ನೋಡಿದ್ರಪ್ಪ ಅಂದ್ರೆ ವಿಕಾಸ್ 99 ಮಾಡಿದ್ರೆ ನಾವು 100 ಮಾಡ್ಬೇಕಂತ ನಿಮ್ಮ ಮೇಲೆ ಒಂದು ಆಸೆ ಅವನಿಂದ ಬರ್ತದ. ಅದನ್ನ ಎಲ್ಲ ಕಾರ್ಯಕ್ರಮ ಇದ್ದಾಗ ಜನವರಿ 26 ಅವಾಗ ಎಲ್ಲ ಇದಾಗಿರ್ತದ ಮಾಡೋಣ ಅಂತ ಹೇಳಿ ನಿರ್ಧಾರ ಮಾಡಿ ನಾವು ಕೈ ಬಿಟ್ಟಿದ್ದದ. ಅದಕ್ಕೆ ದಯಮಾಡಿ ತಾವೆಲ್ಲರೂ ತಮ್ಮ ಮಕ್ಕಳನ್ನ ಒಂದು ಶಿಕ್ಷಣವನ್ನ ಸರಿಯಾಗಿ ಶಿಕ್ಷಣ ಕಲಿಸ್ರಿ. ಏನು ಶಿಕ್ಷಣ ಅದಲ್ಲ ಯಾರ ಸ್ವತ್ತಲ್ಲದು. ಏನ್ ಭಾಳ ಶ್ರೀಮಂತರದಾರ ಅವ್ರ ಮಕ್ಳು ಅಟ್ಟೆ ಶಾನೆ ಅಲ್ಲ. ವಿಕಾಸ್ ಈಗ 99 ಮಾಡ್ಯಾನಪ್ಪ ಅಂತಂದ್ರೆ ಹೋದ್ಸಲನು ನಮ್ಮ ಹುಡುಗಿ ಫಸ್ಟ್ ಬಂದಿದ್ದ. ಹೋದ್ಸಲನು. ಅದಕ್ಕೆ ದಯಮಾಡಿ ಈ ಮುಂದಿನ ಸಲ ಮಾನವರ ದಡ್ಡಿಯಾಗ ಫಸ್ಟ್ ಬರಂಗ ಮಕ್ಕಳನ್ನ ಶಾಲಿ ಕಲಿಸ್ರಿ. ಅದಕ್ಕೇನು ಬೆಂಬಲ ನಾವೆಲ್ಲರೂ ಇಲ್ಲೇನಿದೇವಲ್ಲ ಎಲ್ಲರೂ ಇರ್ತೇವೆ ಅಂತ ಹೇಳಿ ನನಗೆ ಅವಕಾಶ ನೀಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. 15ರಂದು ಭಾರತಕ್ಕೆ ಸ್ವತಂತ್ರ ಸಿಕ್ಕಿತ್ತು. ಆ ಸ್ವತಂತ್ರ ಸಿಗುವಲ್ಲಿ ನಮ್ಮ ದೇಶದ ಅನೇಕ ಮಹಾನ್ ವ್ಯಕ್ತಿಗಳು ಈ ದೇಶಕ್ಕಾಗಿ ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟಿದ್ದಾರೆ. ಮೋಹನ್ ದಾಸ್ ಕರಮ್ಚಂದ್ರ ಗಾಂಧೀಜಿ ಆಗಿರ್ಬೋದು, ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು, ಇಂಥ ಇನ್ನ ಅನೇಕ ನಾಯಕರು ಅದಾರ. ಅದಕ್ಕೆ ಅದರಲ್ಲಿ 1898ರಲ್ಲಿ ರಾಯಣ್ಣ ಆಗಸ್ಟ್ 15ರಂದು ಜನಿಸಿದ ರಾಯಣ್ಣವರು ಬೆಳಗಾವಿ ಜಿಲ್ಲೆಯ ಬೈಲಹೊಂಗೂರು ತಾಲೂಕಿನ ಹಳಬರ ರೋಗಣ್ಣ ಅಂತಕ್ಕಂಥ ಹಾಲುಮತ ದಂಪತಿಗಳ ಪುಣ್ಯ ಉದರದಲ್ಲಿ 15ನೇ ಆಗಸ್ಟ್ರಂದು ರಾಯಣ್ಣ ಜನಿಸಿದ್ರು. ಅದಕ್ಕೆ ಸ್ವತಂತ್ರ ಸಿಗುವಲ್ಲಿ ಮತ್ತು ಬ್ರಿಟಿಷರನ್ನು ಈ ದೇಶದಲ್ಲಿ ತೊಲಗಿಸುವಲ್ಲಿ
ರಾಯಣ್ಣದ ಮಹತ್ವ ಏನು ಅನ್ನೋದು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಎಲ್ಲರಿಗೂ ಗೊತ್ತಿದ್ದ ವಿಷಯ ಅದ. ಇತ್ತದಲ್ಲೇ ಈಗ 2013ರಿಂದ ಸಿದ್ದರಾಮಯ್ಯ ಸರ್ಕಾರ ಬರೋಣ ರಾಯಣ್ಣನ ಬಗ್ಗೆ ಭಾಳ ವಿಶ್ಲೇಷವಾಗಿ ಎಲ್ಲ ಪತ್ರಿಕೆಗಳಲ್ಲಿ ಸಿದ್ದರಾಮಯ್ಯ ಸಾಹೇಬರು ಬಂದಾರ ಹಿಡಿದು ಈ ಕಡೆ ಎಲ್ಲ ಇದು ಆಗ್ಯದ. ಅದಕ್ಕೆ ರಾಯಣ್ಣವರು ಬ್ರಿಟಿಷರಿಗೆ ಒಂದು ಮಾತು ಹೇಳಿದ್ರು, ಬ್ರಿಟಿಷರೇ ನಿಮ್ಗೆ ಒಂದಿನ ರಾತ್ರಿ ಬಾರಕ್ಕೆ ಈ ನಮ್ಮ ಭಾರತ ದೇಶವನ್ನು ಬಿಟ್ಟು ಓಡಿ ಹೋಗುವಂಥ ಪ್ರಸಂಗ ಬಂದೇ ಬರ್ತದಂತಕ್ಕಂಥ ಸಂದೇಶ ಹೇಳಿದ್ರು. ಮುಂದೆ ಆ ಥರನೇ ಆಯಿತು. ಬ್ರಿಟಿಷರು ಈ ದೇಶವನ್ನು ಬಿಟ್ಟು ಹೋಗುವಂಥ ಪ್ರಸಂಗ ಬಂತು. ಅದಕ್ಕೆ ಮುಂದೆ ನಮ್ಮವರೇ ಕೆಲವೊಬ್ರು ರಾಯಣ್ಣನು ಹಿಡಿದು ಕೊಡುವಲ್ಲಿ ಭಾಳ ಮೋಸ ತಂತ್ರಗಾರಿಕೆಯಿಂದ ರಾಯಣ್ಣನು ಮೋಸ ಮಾಡಿದರು. ಅದೇ ಥರನಾಗಿ ರಾಯಣ್ಣನು ಮುಂದೆ ನಂದಗಡದಲ್ಲಿ ಎಲ್ಲರೂ ಕೂಡಿ ಗಲ್ಲಿಗೆ ಏರಿಸಿದ್ರು. ಅದೇ ದಿನದಂದು ನಮ್ಮ ದೇಶ ಗಣರಾಜ್ಯವಾಯಿತು. ಅದಕ್ಕೆ ಆಚಾರ್ಯ ಏನಂದರೆ ಜನವರಿ 26ರಂದು ಭಾರತಕ್ಕೆ ಸಂವಿಧಾನ ಸಿಕ್ಕಿದ ದಿನ ರಾಯಣ್ಣ ಗಲ್ಲಿಗೇರಿಸಿದ ದಿನ. ಆ ನಂತರ ರಾಯಣ್ಣ ಹುಟ್ಟಿದ ದಿನ ಆಗಸ್ಟ್ 15ರಂದು ಭಾರತಕ್ಕೆ ಸ್ವತಂತ್ರ ಸಿಕ್ಕಿದ ದಿನ. ಅದಕ್ಕೆ ಭಾಳ ಮಹತ್ವದಾಗಿರ್ತಕ್ಕಂಥ ಇನ್ನು ಮುಂದೆ ಎಲ್ಲ ಮಕ್ಕಳು ಶಿಕ್ಷಣದಲ್ಲಿ ಆಗಿರ್ಬೋದು, ಬೇರೆ ಯಾವುದೇ ವಿಷಯದಲ್ಲಿ ಆಗಿರ್ಬೋದು, ಯಾರಿಗೆ ಅಂಜುವಂಥ ಕೆಲಸ ಮಾಡ್ಲಕ್ಕೆ ಹೋಗ್ಬೇಡ್ರಿ. ನೇಯದಿಂದ ಏರಿ, ನೇಯದಿಂದ ಕಲೀರಿ, ನೇಯದಿಂದ ಮುಂದೆ ಬರ್ರಿ. ಈಗ ನೋಡ್ರಿ ಅಲ್ಲ, ಸತತವಾಗಿ 3 ವರ್ಷ 10th SSLC ಪರೀಕ್ಷೆಯಲ್ಲಿ ಮೊದಲು ದೊಡ್ಡವ್ರಂದ್ರೆ ಎಲ್ಲೋ ಒಂದು ಮೂಲ್ಯಾಗ ಕೂತು ಏನೋ ಹತ್ತಿದ್ರು. ಈಗ ದೊಡ್ಡವರೇ ಶಾಲೆಯಲ್ಲೂ ಕೂಡ ಫಸ್ಟ್ ಬರ್ತಾ ಇದ್ದಾರೆ. ಅದಕ್ಕೆ ಪ್ರತಿಯೊಬ್ಬರು ಮನೆ ಒಂದಿಬ್ರು ಮಕ್ಕಳಿದ್ರು ಶಾಲೆಗೆ ಹಚ್ಚ್ರಿ, ಆಮೇಲೆ ಅದು ಮುಂದಿನ ನೋಡಕ್ ಬರ್ತದೆ. ಅದಕ್ಕೆ ಈ ವೇದಿಕೆ ಮೇಲೆ ಕರೆಸಿ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಗುರು ಹಿರಿಯರಿಗೂ ತಾಯಂದಿರು ಎಲ್ಲರಿಗೂ ವಂದನೆಗಳು ಹೇಳುತ್ತಾ ನನ್ನ ಭಾಷಣವನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ರಾಯಣ್ಣ.